ಇನ್ನೇನು ಬೋನಸ್ ಬರೋ ಟೈಮ್ ಬಂತಲ್ವಾ? ಇಯರ್ಲಿ ಪರ್ಫಾರ್ಮೆನ್ಸ್, ಹಾಫ್ ಇಯರ್ಲಿ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್, ಬೋನಸ್, ಇನ್ಸೆಂಟಿವ್ ಏನೋ ಒಂದು ಹೇಳಿಬಿಟ್ಟು ಸ್ವಲ್ಪ ಹಣ ನಿಮ್ಮ ಅಕೌಂಟಿಗೆ ಎಕ್ಸ್ಟ್ರಾ ಬಂದೇ ಬರುತ್ತೆ ನಿಮ್ಮ ಕಂಪ್ನಿಯಿಂದ ಅಲ್ವಾ? ಬೋನಸ್ ನಿಜವಾಗ್ಲೂ ಎಕ್ಸ್ಟ್ರಾ ಇನ್ಕಮ್ಮಾ ಅಥವಾ ನಿಮ್ಮ ಇನ್ಕಮ್ಮೇ ಸ್ವಲ್ಪ ಡಿಲೇ ಆಗಿ ವರ್ಷಕ್ಕೆ ಒಂದ್ಸಲನೋ ಹಾಫ್ ಇಯರ್ಲಿ ಒಂದ್ಸಲನೋ ಬರುತ್ತಾ? ಅದನ್ನು ಒಂದ್ಸಲ ಆಲೋಚನೆ ಮಾಡಿ. ಬಟ್ ಬೋನಸ್ ಅಂತ ಬಂದ್ಕೊಂಡು ಏನು ಬರುತ್ತೆ ನಮ್ಮ ತಲೆಯಲ್ಲಿ? ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಹಣ, ನಮ್ಮ ಖರ್ಚಿನ ಲಿಸ್ಟು ಇಮಿಡಿಯೇಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಹೊಸ ಫೋನ್ ತೊಗೊಳ್ಳೋಣ, ಒಂದು ವೆಕೇಷನಿಗೆ ಹೋಗೋಣ, ಕಾರ್ ಅಪ್ಗ್ರೇಡ್ ಮಾಡೋಣ, ಒಂದು ಟ್ರಾವೆಲ್ ಹೋಗೋಣ, ಇಲ್ಲ ಒಂದು ಸೆಲೆಬ್ರೇಟ್ ಮಾಡೋಣ, ಹೀಗೆ ಏನೇನೋ ಆಲೋಚನೆ ಬರ್ಬೋದಲ್ವ ತಲೆಯಲ್ಲಿ. ಈ ಥರ ಆಲೋಚನೆ ಬಂದುಬಿಟ್ಟು ಇವತ್ತಿನ ಕಾಲದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಒಂದು ಸೈಡಿಂದ ಕೆಲಸ ಹೋಗ್ತಾ ಇದೆ, ಒಂದು ಕಡೆಯಿಂದ ಕಂಪ್ನಿಗಳು ಕ್ಲೋಸ್ ಆಗ್ಬೋದು, ಒಂದು ಕಡೆಯಿಂದ ನೆಕ್ಸ್ಟ್ ಇಯರ್ ಕೆಲಸ ಇರ್ಬೋದು, ಇನ್ಕ್ರಿಮೆಂಟ್ ಜಾಸ್ತಿ ಆಗದೆ ಇರ್ಬೋದು. ಅಂಥ ಕಾಲದಲ್ಲಿ ಈ ಬೋನಸನ್ನು ಖರ್ಚು ಮಾಡೋದು ಸರಿಯಾ? ನಿಮಗೆ ಖರ್ಚು ಮಾಡಲೇಬೇಕಂತಿದ್ರೆ ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ನೋಡಿ, ಆಮೇಲೆ ಡಿಸಿಷನ್ ತೊಗೊಳ್ಳಿ. ಈಗ ಬೋನಸ್ ಹಣ ಬಂತು ಅಕೌಂಟಿಗೆ, ಏನು ಮಾಡೋದು? ಒಂದು 50% ಇನ್ವೆಸ್ಟ್ ಮಾಡಿ, ಅದರಲ್ಲಿ 20% ಹಣವನ್ನು ನಿಮ್ದು ಯಾವುದಾದ್ರು ಲೋನ್ ಇದ್ದರೆ ಕ್ಲೋಸ್ ಮಾಡಿ, ಒಂದು 10% ಖರ್ಚು ಮಾಡಿ. ಇದು ರ್ಯಾಂಡಮ್ ಆಗಿ ನಾನು ನಿಮ್ಗೆ ಐಡಿಯಾ ಕೊಡ್ಬೋದು. ಬಟ್ ಇನ್ ಜನರಲ್ ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಜೊತೆ ಕೂತ್ಕೊಂಡ್ಬಿಟ್ಟು ಇಂತಿಷ್ಟು ಎಕ್ಸ್ಟ್ರಾ ಹಣ ಬಂದಿದೆ, ಏನು ಮಾಡಬೇಕು ಅಂತ ಒಂದು ಅಡ್ವೈಸ್ ತೊಗೊಳ್ಳಿ ಅವ್ರ ಹತ್ರ. ನನಗೆ ಇವತ್ತು ಈ ಥರ ಬೋನಸ್ ಬಂದದಿದ್ದರೆ ನಾನಂತೂ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೆ. ನಂದು ಕಾರ್ ಲೋನ್ ಇದೆ ಅಥವಾ ಪರ್ಸನಲ್ ಲೋನ್ ತೊಗೊಂಡಿದ್ದೀನಿ, ಲೋನ್ ಅಮೌಂಟಿಗೆ ಎಷ್ಟಾಗುತ್ತೋ ಅಷ್ಟು ಹಣ ಹಾಕ್ತೀನಿ. ಯಾಕೆ? ₹1 ಸೇವ್ಡ್ ಈಸ್ ₹1 ಅರ್ನ್ಡ್ ಅಲ್ವಾ? ಒಂದಷ್ಟು ಹಣವನ್ನು ಲೋನಿಗೆ ಹಾಕ್ತೀನಿ. ನೆಕ್ಸ್ಟ್ 3 ಮಂತ್ಸ್, 6 ಮಂತ್ಸ್, 1 ಇಯರಲ್ಲಿ ಏನಾದರೂ ಖರ್ಚಿದೆಯಾ, ಎಡಿಷನಲ್ ಎಕ್ಸ್ಪೆನ್ಸಸ್ ಇದೆಯಾ, ಆ ಹಣವನ್ನು ತೆಗೆದು ಲಿಕ್ವಿಡ್ ಫಂಡೋ, ಆರ್ಬಿಟ್ರಾಜ್ ಫಂಡೋ ಯಾವುದಕ್ಕಾದರೂ ಹಾಕಿ ಪಾರ್ಕ್ ಮಾಡಿ ಇಡ್ತೀನಿ. ಇಲ್ಲ ನಂದೀಗ ಲೋನ್ಸ್ ಯಾವುದೂ ಇಲ್ಲ, ಈ ಥರ ಖರ್ಚುಗಳು ಯಾವುದೂ ಇಲ್ಲ ಅಂತಿದ್ರೆ ಸ್ವಲ್ಪ ಹಣವನ್ನು ನಿಜವಾಗಲೂ ನಿಮಗೆ ಖರ್ಚು ಮಾಡೋ ಅಧಿಕಾರ ಇದೆ. ಯಾವುದಕ್ಕೆ ಬೇಕೋ ಅದಕ್ಕೆ ಮೈಂಡ್ಫುಲ್ಲಾಗಿ ಫ್ಯಾಮಿಲಿ ಜೊತೆ ಖರ್ಚು ಮಾಡಿ. ಬಟ್ ನಿಮ್ಮ ಫಿನಾನ್ಷಿಯಲ್ ಗೋಲನ್ನು ನೀವು ಮುಂದಿಟ್ಕೊಂಡ್ಬಿಟ್ಟು ನಿಮ್ಮ ಮೀಡಿಯಮ್ ಟರ್ಮ್ ಗೋಲ್ ಅಥವಾ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಗೋಲ್ಸ್ ಯಾವುದಂತ ನಿಮಗೆ ಗೊತ್ತಿರುತ್ತೆ, ಆ ಗೋಲಿಗೆ ಮ್ಯಾಚ್ ಮಾಡಿಬಿಟ್ಟು ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಬೋನಸ್ ಯಾವತ್ತೂ ಕೂಡ ನಿಜವಾಗಿಯೂ ಬೋನಸ್ ಅಲ್ಲ, ಅದು ನಿಮ್ಮ ಡಿಲೇಡ್ ಇನ್ಕಮ್. ಏನು ಪ್ರತಿ ತಿಂಗಳು ಬರಬೇಕಿತ್ತು ಅದನ್ನು ವರ್ಷಕ್ಕೆ ಒಂದ್ಸಲನೋ ಹಾಫ್ ಇಯರ್ಲಿಯೋ ಒಂದ್ಸಲ ಕೊಡ್ತಾರೆ. ನೀವು ನಿಮಗೆ ಒಂದು ಪ್ರಾಮಿಸ್ ಮಾಡಿ, ಕಳೆದ ವರ್ಷದ ಬೋನಸ್ ಯಾವ ಥರ ಖರ್ಚಾಯಿತೋ ಆ ಥರ ನಾನು ಈ ವರ್ಷದ ಬೋನಸ್ಸನ್ನು ಖರ್ಚು ಮಾಡಲ್ಲ ಅಂತ ಪ್ಲ್ಯಾನಿಂಗ್ ಮಾಡಿ, ಎಸೆಟ್ ಅಲೋಕೇಶನ್ ಮಾಡಿ, ಬೋನಸ್ಸಿನ ಒಂದು ಪೋರ್ಷನನ್ನು ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರ ಇನ್ವೆಸ್ಟ್ ಮಾಡಿ, ಇಲ್ಲ ಡೆಟ್ ಫ್ರೀ ಆಗಿ. ಈ ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರ್ ಮತ್ತೆ ಪುನಃ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಕನ್ಸಲ್ಟೇಷನ್ ಬೇಕಂತಿದ್ರೆ ಬೋನಸ್ ಅಂತ ಕಮೆಂಟ್ ಮಾಡಿ.